ನಮಸ್ಕಾರ ಸರ್, ಇದು ಮೇಡಮ್ ರೂಪಾ ಮೇಡಮ್ MLA ಅವರ ಡೈರೆಕ್ಷನಲ್ಲಿ ಕಾಮಗಾರಿ ನಡೀತಾ ಇದೆ. ಏನಂದರೆ ಸುಮಾರು ವರ್ಷದಿಂದ ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದ ಇದು ಡ್ರೈನೇಜ್ ಬ್ಲಾಕ್ ಆಗಿತ್ತು. ಏನಂದರೆ ಟೆಕ್ನಿಕಲ್ ಎರರ್ ಆಗಿದೆ. ಇದಕ್ಕೆ ಮುಂಚೆ ಇರುವ ಕಾಂಟ್ರಾಕ್ಟ್ರು ಅವ್ರಿಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅನಿಸ್ತಾ ಇದೆ. ಮೋಸ್ಟ್ಲಿ ಇದು ಟೆಕ್ನಿಕಲ್ ಎರರ್ ಇತ್ತು. ಇದು ಸರಿ ಮಾಡ್ಸೋಕ್ಕೆ ತುಂಬ ಟ್ರೈ ಮಾಡಿದ್ದೀವಿ, ಬಟ್ ಆಗಿಲ್ಲ. ಇದು ಇವಾಗ ಮೇಡಮ್ ಇದು ಡೈರೆಕ್ಷನಲ್ಲಿ ಕೆಲಸ ನಡೀತಾ ಇದೆ. ಇದು ಆ್ಯಕ್ಚುಲಿ ಗೀತಾ ರೋಡ್ಗೆ ತುಂಬ ಪ್ರಾಬ್ಲಮ್ ಇತ್ತು. ಲಾಸ್ಟ್ ಒಂದು 6 ಮಂತ್ಸಿಂದ ನಾವು ನಮ್ಮ ಪೌರಮಿಕರ ಜೊತೆಯಲ್ಲಿ ಟ್ರೈ ಮಾಡಿ ಕೆಲಸ ಸ್ವಲ್ಪ ಬ್ಲಾಕೇಜಸ್ ಕಂಟಿನ್ಯೂಸ್ ಆಗಿ ಆಫನ್ ಮಾಡ್ತಾ ಇದ್ದೀವಿ, ಬಟ್ ಅದರಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ. ಸೊ ಇದಕ್ಕೆ ಕಲ್ವೆಟ್ಟು ಕೆಲಸ ನಡೀತಾ ಇದೆ ಸರ್. ಇದೇ ಥರ ಫಸ್ಟ್ ಕ್ರಾಸ್ ಎಲ್ಲೋ ಪ್ರಾಬ್ಲಮ್ ಇದೆ ಎಲ್ಲ ನಡೀತಾ ಸರ್. ಇದಾದಮೇಲೆ ನೆಕ್ಸ್ಟ್ ಫಸ್ಟ್ ಕ್ರಾಸ್. ಈಗ ಫಸ್ಟ್ ಕ್ರಾಸ್ದು ಕ್ಲಿಯರ್ ಆಗುತ್ತಾ? ಬಿಕಾಸ್ ಅದು ಲಾಸ್ಟ್ ಟೈಮ್ 1 time 2 time ಇಶ್ಯೂನೇ ಆಗಿತ್ತು. ಅದು ಡ್ರೈನೇಜ್ ನೀರೆಲ್ಲ ಮೇಲೆ ಬರ್ತಾ ಇದೆ. ಲಾಂಗ್ ಪೆಂಡಿಂಗ್ ವರ್ಕ್ ಇದು. ಇವಾಗ ಸದ್ಯಕ್ಕೆ ನಡೆಯುತ್ತೆ. ಇದಾದಮೇಲೆ ರೋಡ್ ಕೆಲಸನೂ ಎಷ್ಟು ದಿನ ಆಗ್ಬೋದು ಸರ್? ಈಗ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದೀರಾ, ಇದೆಷ್ಟು ಡೇ ಆ್ಯಂಡ್ ನೈಟ್ ಕೆಲಸ ಆಗಿ ಫಾಸ್ಟಾಗಿ ಆಗುತ್ತಾ? ಇಂಜಿನಿಯರಿಂಗ್ ಆದಷ್ಟು 3 ದಿವಸದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ. ಎಷ್ಟು ಬೇಗನೆ ಆಗುತ್ತೋ ಜನಕ್ಕೆ ಅನುಕೂಲ ಮಾಡ್ತೀವಿ. ಈಗ 3 ದಿವಸಕ್ಕೆ ರೋಡ್ ಬ್ಲಾಕಾ? ಹಾಂ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಆಗಿದೆ ಸರ್. ಎಲ್ಲ ಪರ್ಮಿಷನಿಂದನೇ ಮಾಡ್ತೀವಿ. 3 ದಿವಸ ಎಷ್ಟು ಬೇಗನೆ ಆಗುತ್ತೋ ಕಂಪ್ಲೀಟ್ ಮಾಡಿಸ್ಕೊಡ್ತೀವಿ. ಇದು ಮತ್ತು ಫಸ್ಟ್ ಕ್ರಾಸು 2 ಮಾಡಿಸಿ. ಜನಕ್ಕೆ ಅವೇರ್ನೆಸ್ ನೀವು ಪ್ರೆಸ್ ಅವ್ರ ಮುಖಾಂತರ ಕೊಟ್ಟರೆ ಈ ಡೈವರ್ಷನ್ ಆಗೋದಲ್ಲ, ಅವ್ರಿಗೂ ಸ್ವಲ್ಪ ಅವೇರ್ನೆಸ್ ಬರ್ತದೆ.